ನಮಸ್ತೆ ಕರ್ನಾಟಕ ಜನತೆಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ನ್ಯೂಸ್. ಬ್ಯಾಂಕ್ ಸಾಲ ಹಾಗೂ ಖಾಸಗಿ ಸಂಸ್ಥೆಗಳಿಂದ ಸಾಲ ಪಡೆದುಕೊಂಡು ಇನ್ನು ನೀವು ಮರುಪಾವತಿ ಮಾಡಿಲ್ವಾ? ಹಾಗಾದರೆ ಇದೀಗ ನಿಮಗೆ RBI ಭರ್ಜರಿ ಗುಡ್ ನ್ಯೂಸನ್ನು ನೀಡಿದೆ. ಹೌದು, ರಿಜಿಸ್ಟರ್ ಬ್ಯಾಂಕಲ್ಲಿಯೂ ಯಾರು ಸಾಲ ಪಡೆದುಕೊಂಡಿದ್ದಾರೆ, ಖಾಸಗಿ ಬ್ಯಾಂಕ್ಗಳು, ಸಾರ್ವಜನಿಕ ಬ್ಯಾಂಕ್ಗಳು ಸೇರಿದಂತೆ ಚಿಕ್ಕ ಪುಟ್ಟ ಲೇವಾದೇವಿಗಾರರು ಹಾಗೂ ಸಂಘ ಸಂಸ್ಥೆಗಳು ಹೀಗೆ ಹಲವು ಬಗೆಯ ಹಣಕಾಸು ಸಂಸ್ಥೆಗಳಿಂದ ಏನಾದರೂ ಸಾಲವನ್ನು ಪಡೆದುಕೊಂಡಿದ್ದು ನೀವು ಇಲ್ಲಿಯವರೆಗೂ ಸಾಲವನ್ನು ಮರುಪಾವತಿ ಮಾಡಿಲ್ವಾ? ಹಾಗಾದರೆ ಸ್ನೇಹಿತರೆ, ನಿಮಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹೌದು, RBIಯು ಹೊಸ ನಿಯಮವನ್ನು ಜಾರಿಗೆ ಮಾಡಿದ್ದು ಗ್ರಾಹಕರ ಸಿವಿಲ್ ಸ್ಕೋರ್ ಹಾಳಾಗದಂತೆ ಎಚ್ಚರ ವಹಿಸಲು RBIಯು ಈ ನಿಯಮ ಜಾರಿಗೆ ತಂದಿದೆ. ಹೌದು, ಏನಿದು ಹೊಸ ರೂಲ್ಸ್, ಹೊಸ ನಿಯಮ? ತಿಳಿದುಕೊಳ್ಳೋಕ್ಕೂ ಮುಂಚೆ ಸ್ನೇಹಿತರೆ, ಇದು ನನ್ನ ಹೊಸ ಚಾನಲ್ ಆಗಿರುವುದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ಅನುಕೂಲವಾಗುವ ಪ್ರಕಾರ ಯಾರು ಮರುಪಾವತಿ ಮಾಡಿಲ್ವೋ ಅಂಥವರ ಸಿವಿಲ್ ಸ್ಕೋರ್ ಹಾಳಾಗುತ್ತೆ. ಹೀಗಾಗಿ ಇನ್ನು ಮುಂದೆ ಗ್ರಾಹಕರ ಸಿವಿಲ್ ಸ್ಕೋರ್ ಎಚ್ಚರಿಕೆ ವಹಿಸಲು ನೀವು ಎಲ್ಲಿ ಸಾಲ ಪಡೆದುಕೊಂಡಿದ್ದೀರಿ ಅಂತಹ ಸಂಸ್ಥೆಯ 30 ದಿನಗಳ ಒಳಗಾಗಿ ಗ್ರಾಹಕರಿಗೆ ಸಿವಿಲ್ ಸ್ಕೋರ್ ದೂರು ನೀಡುವ ಬದಲು ಎಲ್ಲ ಸಾಲ ಪಡೆದಿರುವ ಗ್ರಾಹಕರಿಗೆ ನೋಟಿಸನ್ನು ನೀಡಬೇಕಾಗುತ್ತೆ. ಇಲ್ಲದಿದ್ದರೆ ಅಂತಹ ಸಂಸ್ಥೆಯ ಮೇಲೆ ಪ್ರತಿ ದಿನಕ್ಕೆ ₹100 ದಂಡವನ್ನು ಕಟ್ಟಬೇಕು ಎಂದು ಅಧಿಕೃತವಾಗಿ RBI ಹೊಸ ರೂಲ್ಸ್ ಜಾರಿಗೆ ಮಾಡಿದ್ದು, ಬ್ಯಾಂಕ್ ಅಥವಾ NBFC ಗ್ರಾಹಕರ ಕ್ರೆಡಿಟ್ ವರದಿ ನೋಡಿದಾಗ ಗ್ರಾಹಕರ ಕ್ರೆಡಿಟ್ ರೇಟಿಂಗ್ಸ್ ಸುಧಾರಿಸಲು ಬೇಕಾದ ಮಾಹಿತಿಯನ್ನು ನೀಡಬೇಕೆಂದು RBI ಸೂಚಿಸಿದೆ. ಗ್ರಿಸಲ್, ಸಿವಿಲ್, ಅಮೆರಿಕನ್ ಎಕ್ಸ್‌ಪ್ರೆಸ್ ಇತ್ಯಾದಿ ಕ್ರೆಡಿಟ್ ಬ್ಯೂರೋಗಳಿಗೆ ಇದು ಅನ್ವಯಿಸುತ್ತೆ ವೀಕ್ಷಕರೇ. ಸರಿನಾ? ಅರ್ಥ ಆಯ್ತಾ? ನೋಡಿ, ಇಲ್ಲಂದ್ರಿದ್ರೆ ನಿಮಗೆ ನೋಟಿಸ್ ಬರಲಿಲ್ಲ ಅಂತಂದರೆ ಆ ಸಂಸ್ಥೆಯರಿಗೂ ಕೂಡ ₹100 ದಂಡವನ್ನು ಕಟ್ಟಬೇಕೆಂದು, ಪ್ರತಿ ದಿನಕ್ಕೆ ₹100 ಕಟ್ಟಬೇಕೆಂದು ಗೊತ್ತಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.